ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ರಕ್ಷಿತಾ ಶೆಟ್ಟಿ ವರ್ತನೆ ಹಲವರಿಗೆ ಶಾಕಿಂಗ್ ಅನ್ಸಿತ್ತು. ರಘು ವಿಚಾರಕ್ಕೆ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ದೊಡ್ಡ ಜಗಳವೇ ಆಯಿತು. ಇದೇ ವಿಚಾರಕ್ಕೆ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಸರಿಯಾಗಿ ಕ್ಲಾಸ್ ತೆಗೆದು ಬುದ್ಧಿ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ 12ರಲ್ಲಿ ರಕ್ಷಿತಾ ಶೆಟ್ಟಿ, ರಘು ಮತ್ತು ಗಿಲ್ಲಿ ಕ್ಯೂಟ್ ಬಾಂಡ್ ವೀಕ್ಷಕರಿಗೆ ಸಖತ್ ಇಷ್ಟ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇತ್ತೀಚೆಗೆ ರಘು ಹಾಗೂ ಗಿಲ್ಲಿ ಜೊತೆ ಯಾರು ಮಾತನಾಡಬಾರದು, ನಮಗೆ ಪ್ರೈವಸಿ ಬೇಕು ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ನಡೆದುಕೊಳ್ಳುತ್ತಿರುವುದು ಅಷ್ಟಾಗಿ ಸರಿ ಕಾಣ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ನಾಮಿನೇಷನ್ ವೇಳೆ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಮಧ್ಯೆ ಜೋರು ಜಗಳವಾಯಿತು. ಇದನ್ನ ಗಮನಿಸಿದ ಕಿಚ್ಚ ವೀಕೆಂಡ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಾಮಿನೇಷನ್ ಅಂದ್ರೆ ಏನು? ನೀವು ಯಾವಾಗ್ಲೂ ಕಾವ್ಯ ಶೈವಾರವನ್ನ ಆಯ್ಕೆ ಮಾಡ್ತಿದ್ರಿ. ಈ ಸಲ ರಾಶಿಕಾ ಕಾವ್ಯನ ಯಾಕೆ ಆಯ್ಕೆ ಮಾಡ್ಲಿಲ್ಲ? ರಾಶಿಕಾ ಅವರನ್ನ ಆಯ್ಕೆ ಮಾಡದ ಕಾರಣ ನಮ್ಗೆ ಗೊತ್ತು. ನೀವು ಹೇಳಿ ಯಾಕೆ ಅಂತ. ನಿಮ್ಮ ಪ್ರಾಬ್ಲಮ್ ಅದೇ. ನೀವು ಏನ್ ಅನ್ಕೊಳ್ತಿರೋ ಅದೇ ಸರಿ ಅಂತ ವಾದ ಮಾಡ್ತೀರಾ ಅಲ್ವಾ? ಅದು ತಪ್ಪು. ಅದು ಹೇಗೆ ರಕ್ಷಿತಾ? ನೀವು ಮಾಡಿದ್ರೆ ಎಲ್ಲವೂ ಸರಿ, ಬೇರೆಯವರು ಮಾಡಿದ್ರೆ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ತಿದ್ದಾರೆ. ನೀವೇ ಬಾಯ್ಬಿಟ್ರಿ ನಿಮ್ಮ ಎಲ್ಲಾ ಅಟೆನ್ಷನ್ ನನಗ್ ಬೇಕು, ಬೇರೆಯವರಿಗಿದ್ರೆ ನನಗಿಷ್ಟ ಆಗಲ್ಲ ಅಂತ. ಅವರು ನಿಮ್ಮ ಚಿಕ್ಕಪ್ಪ ಅಲ್ಲ, ಪಾಪ ಗೆಲ್ಲೋದಕ್ಕೆ ಬಂದಿದ್ದಾರೆ ಎಂದರು ಕಿಚ್ಚ ಸುದೀಪ್. ಏನು ನಮಗೆ ಗೊತ್ತಿಲ್ವೋ? ನಮಗ್ ಗೊತ್ತಿಲ್ಲ ಅಂತ ಅರ್ಥ. ನೀವು ನಿಮ್ಮ ನಾಮಿನೇಷನ್ ನೀವು ಕೊಡುವ ಕಾರಣಗಳು ಹೇಗಿರುತ್ತೆ ಗೊತ್ತಾ? ನಿಮಗೆ ಗೊತ್ತಿಲ್ಲದೆ ಗಿಲ್ಲಿ ಮತ್ತು ರಘು ಬಗ್ಗೆ ಮಾತನಾಡಿದ್ರೆ ಅವರ ಹತ್ತಿರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮ್ಗಾಗಲ್ಲ. ಯಾರು ಗಿಲ್ಲಿಗೆ ಕ್ಲೋಸ್ ಆಗ್ಬಾರ್ದು, ಯಾರು ರಘುಗೆ ಕ್ಲೋಸ್ ಆಗ್ಬಾರ್ದು. ಇದರಿಂದ ಇಡೀ ಮನೆಯ ವಾತಾವರಣ ಹಾಳಾಗುವುದು. ಎಲ್ಲರ ಹತ್ತಿರ ಹೀಗೆ ಕಿತ್ತಾಡೋದು ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಕಿಚ್ಚ ಸುದೀಪ್. ನಾಮಿನೇಷನ್ ನಲ್ಲಿ ನಡೆಯುವ ಜಗಳಗಳು, ಅಪವಾದಗಳು ಸರಿಯಲ್ಲ. ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ. ನಿಮ್ಮ ಆಟ ನೀವಾಡಿ. ಮಧ್ಯದಲ್ಲಿ ಸಂಬಂಧಗಳು ಬರ್ತವೆ, ಯಾವುದು ತಪ್ಪಲ್ಲ. ರಕ್ಷಿತಾ ಮೇಡಮ್, ರಘು ಅವರು ನಿಮ್ಮ ಜವಾಬ್ದಾರಿ ಅಲ್ಲ. ನನಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ಪ್ರತಿಯೊಬ್ಬರ ಜರ್ನಿ ಮೇಲೆ ಕನ್ಸರ್ನ್ ಇದೆ. ರಘು, ಗಿಲ್ಲಿ, ರಕ್ಷಿತಾ ಫೋಕಸ್ ಅಲ್ಲಿ ಇರಿ. ನೀವೆಲ್ಲರೂ ನಿಮ್ಮ ನಿಮ್ಮ ಜೀವನವನ್ನ ಚೆನ್ನಾಗಿ ರೂಪಿಸ್ಕೊಂಡಕ್ಕೆ ಒಳಗಡೆ ಕೂತ್ಕೊಂಡಿರೋದು. ರಕ್ಷಿತಾ ಮೇಡಮ್, ನೀವು ಯಾರನ್ನ ಇಷ್ಟಪಡ್ತಿರೋ ನಿಮ್ಮ ಆಶೀರ್ವಾದ ಅವರ ಮೇಲಿರಲಿ. ಆದ್ರೆ ಅವರ ಪಾಡಿಗೆ ಅವರನ್ನ ಆಟ ಆಡೋದಕ್ಕೆ ಬಿಟ್ಬಿಡಿ. ನಿಮ್ದು ನೀವು ನೋಡ್ಕೊಳ್ಳಿ, ನಿಮ್ಮ ಆಟ ನೀವು ನೋಡ್ಕೊಳ್ಳೇಬೇಕು ಎಂದು ಕಿಚ್ಚ ಎಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.